ಸದಾಶಿವನಗರದ ನಿವಾಸದಲ್ಲಿ ಪ್ರಣವ್ ಮಹಂತಿ ಅವರನ್ನ ಭೇಟಿಯಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣವ್ ಮಹಂತಿ ಅವರು ಸದಾಶಿವನಗರದ ಗೃಹ ಸಚಿವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಭೇಟಿಯಾಗಿ ನಿನ್ನೆಯ ಕುರುಹು ಪತ್ತೆ ಆದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಮಹತ್ವದ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇಂದಿನ ಪರಿಶೀಲನೆ ಬಗ್ಗೆಯೂ ಪರಮೇಶ್ವರ್ ಅವರಿಗೆ ಪ್ರಣವ್ ಮಹಂತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತಿನ ಪರಿಶೀಲನೆ ಏನೇನು ಕಾರ್ಯಾಚರಣೆ ನಿನ್ನೆಯೆಲ್ಲ ನಡೀತು, ನಿನ್ನೆವರೆಗೂ ಏನು ನಡೀತು, ಪರ್ಟಿಕ್ಯುಲರ್ಲಿ ನಿನ್ನೆ ಏನೆಲ್ಲ ನಡೀತು, ಡೆವಲಪ್ಮೆಂಟ್ ಆಯಿತು, ಹಾಗೇನೆ ಅದನ್ನ ಏನು ಪರೀಕ್ಷಾರ್ಥವಾಗಿ ಎಲ್ಲಿಗೆ ರವಾನಿಸಿದ್ವಿ, ಹೇಗೆ ರವಾನಿಸಿದ್ವಿ, ಇವತ್ತು ಏನೆಲ್ಲ ಕಾರ್ಯಾಚರಣೆ ನಡೆಸ್ತೀವಿ, ಈ ಎಲ್ಲ ವಿಚಾರವಾಗಿ ಗೃಹ ಸಚಿವರ ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಪ್ರಣವ್ ಮಹಂತಿ ಅವರು ಸಂಪೂರ್ಣವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪ್ರಣವ್ ಮಹಂತಿ ಅವರು ಈ ಪ್ರಕರಣದ ಸಂಬಂಧ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಗೃಹ ಸಚಿವರ ಜೊತೆಯಲ್ಲಿ. ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ನಿನ್ನೆ ಕುರುಹು ಪತ್ತೆ ಆದ ಬಗ್ಗೆ ಏನು 12 ಮೂಳೆಗಳು ಪತ್ತೆಯಾದವು ಅನ್ನುವಂತಹ ಮಾಹಿತಿ, ಹಾಗೇನೆ ಪ್ರಕರಣ ಇಲ್ಲಿವರೆಗೂ ಸಾಗಿ ಬಂದಿದ್ದು, ಜೊತೆಯಲ್ಲಿ ಇವತ್ತು ಏನ್ ಕಾರ್ಯಾಚರಣೆ ನಡೆಯುತ್ತೆ, ಇನ್ನು ಮುಂದೆ ಏನ್ ಆಗಬೇಕಾಗಿದೆ ಅನ್ನುವಂತಹ ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರಣವ್ ಮಹಂತಿ ಅವರನ್ನ ಕೇಂದ್ರದ ಸೇವೆಗೆ ನಿಯುಕ್ತಿಗೊಳಿಸಿದೆ ಕೇಂದ್ರ ಸರ್ಕಾರ ಅನ್ನುವಂತಹ ಮಾಹಿತಿ, ಅದರ ಬಗ್ಗೆ ನಿನ್ನೆಯೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಗೃಹ ಸಚಿವರು. ಅದಕ್ಕೆ ಬೇರೆ ಅರ್ಥವನ್ನ ಕೊಡುವುದು ಬೇಡ ಅಂತ ಕೂಡ ಹೇಳಿದ್ರು. ಆ ಬಗ್ಗೆ ಕೂಡ ಚರ್ಚೆಗಳು ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೇಂದ್ರ ಒಮ್ಮೆ ಒಂದು ವೇಳೆ ಅವರನ್ನ ಅಲ್ಲಿಗೆ ಕೇಂದ್ರಕ್ಕೆ ನಿಯುಕ್ತಿಗೊಳಿಸಿದರೆ ಇಲ್ಲಿಗೆ ಈ ಒಂದು ಎಸ್ಐಟಿ ತಂಡವನ್ನ ಏನು ಲೀಡ್ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜೀನಾಮೆಯನ್ನ ಅಂದ್ರೆ ಈ ಒಂದು ನೇತೃತ್ವವನ್ನ ಇಲ್ಲಿಗೆ ಕೈ ಬಿಡ್ತಾರಾ ಅಥವಾ ಇದನ್ನು ಕೂಡ ಮುಂದುವರಿಸುವ ಸಾಧ್ಯತೆಗಳು ಇದೆಯಾ? ಕೇಂದ್ರದ ಸೇವೆಯಲ್ಲಿ ನಿಯುಕ್ತರಾದ್ರೆ ಇದನ್ನು ಕೂಡ ಅದರ ಜೊತೆಯಲ್ಲಿ ಎಸ್ಐಟಿ ತಂಡದ ಧರ್ಮಸ್ಥಳ ಏನು ಈ ತನಿಖಾ ಪ್ರಕರಣ ಇದೆ, ಈ ಒಂದು ಎಸ್ಐಟಿ ತಂಡದ ನೇತೃತ್ವವನ್ನು ಕೂಡ ವಹಿಸಿಕೊಳ್ಳುವ ಸಾಧ್ಯತೆ ಇದೆಯಾ ಅಥವಾ ಇಲ್ವಾ? ಈ ವಿಚಾರವಾಗಿಯೂ ಕೂಡ ಎಸ್ಐಟಿ ತಂಡ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆಗಳನ್ನ ನಡೆಸಿದೆ, ಏನೆಲ್ಲ ಕುರುಹುಗಳು ಪತ್ತೆಯಾಗಿದೆ ಇದುವರೆಗೂ ಕೂಡ, ಹಾಗೆ ಇವತ್ತು ಏನೆಲ್ಲ ಕಾರ್ಯಾಚರಣೆ ನಡೆಯುತ್ತೆ, ಇನ್ನು ಮುಂದೆ ಏನು ನಡೀಬೇಕಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಗೃಹ ಸಚಿವರ ಜೊತೆಯಲ್ಲಿ ಪ್ರಣವ್ ಮಹಂತಿ ಅವರು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಧರ್ಮಸ್ಥಳದ ಕುರಿತು ಎಸ್ಐಟಿಯವರು ತನಿಖೆ ಮಾಡ್ತಿದ್ದಾರೆ. ಅವರು ವರದಿ ಕೊಡುವ ತನಕ ಅವರ ಜೊತೆ ಆಗಲಿ ಇಲ್ಲಿ ಆಗಲಿ ಮಾತಾಡುವುದಕ್ಕೆ ಹೋಗಲ್ಲ. ತನಿಖೆ ನಡೆಯುವಾಗ ಸಮಂಜಸ ಅಲ್ಲ ಅಂತ ನಾವು ಯಾರು ಮಾತಾಡೋಕೆ ಹೋಗಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ಆಗುವ ಪೋಸ್ಟ್ಗಳ ಬಗ್ಗೆ ವಾಚ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾದರೆ ಅದನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಹಿಂದೆ ಕಮ್ಯುನಲ್ ಪೋಸ್ಟಿಂಗ್ ಬಗ್ಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇತ್ತು. ಅದಕ್ಕೆ ನಾವು ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಈಗಾಗಲೇ ಅದೆಲ್ಲವೂ ನಿಂತಿದೆ. ಈಗ ಅದೇ ರೀತಿ ಇಲ್ಲ ಸಲ್ಲದ ಪೋಸ್ಟಿಂಗ್ ಹಾಕಿದ್ರೆ ಕ್ರಮವನ್ನ ತೆಗೆದುಕೊಳ್ತೇವೆ. ಪ್ರಣವ್ ಮಹಂತಿ ಹೊರಗಡೆ ಹೋಗುವ ಪ್ರಶ್ನೆ ಎಲ್ಲಿ ಬಂದಿದೆ? ಇದ್ದಾರೆ, ಅವರೇ ಕರೆದಿದ್ದಾಗ ನಾವು ಕಳುಹಿಸ್ತೇವೆ ಎಂಬುದೇನು ಆಗಿಲ್ಲ. ಕೇಂದ್ರ ಸರ್ಕಾರ ನಮಗೆ ಹೇಳಬೇಕು, ಇಂತಹ ಜಾಗಕ್ಕೆ ಅವರನ್ನ ನೇಮಕ ಮಾಡ್ತಿದ್ದೇವೆ, ಅವರನ್ನ ಕಳುಹಿಸಿಕೊಡಿ ಅಂಥೇಳಿ ಹೇಳಬೇಕು. ನಾವು ಕಳುಹಿಸ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟ ವಿಚಾರ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆದರೆ ಅವರು ಇನ್ನೂ ಬರದೇ ಇಲ್ವಲ್ಲ, ಅದಕ್ಕೇನೆ ಬೊಬ್ಬೆ ಹೊಡೆದ್ರೆ ಹೇಗೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರು ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ ಅಂತ ಕೂಡ ಹೇಳಿದ್ದಾರೆ.
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತಹ ಹೇಳಿಕೆ ಇದು. ಪ್ರಣವ್ ಮೊಹಂತಿ ಅವರು ಕೇಂದ್ರದ ಸೇವೆಗೆ ಏನು ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಹೋಗ್ತಾರೋ ಬಿಡ್ತಾರೋ ಅನ್ನುವಂಥದ್ದು ನಂತರದ ಪ್ರಶ್ನೆ. ನಾವು ಕಳಿಸ್ಬೇಕು, ನಾವು ಬಿಟ್ಕೊಡ್ಬೇಕು, ಆಮೇಲಿನ ಪ್ರಶ್ನೆ ಅದು. ಈಗ ಸದ್ಯಕ್ಕೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಯಲ್ಲಿ ಧರ್ಮಸ್ಥಳದಲ್ಲಿ SIT ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರು ವರದಿ ಕೊಡುವ ತನಕ ಅವರ ಜೊತೆ ಈ ಕುರಿತಂತೆ ತಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಇಂಟರ್ಫಿಯರ್ ಮಾಡಿದ ಹಾಗೆ ಆಗತ್ತೆ, ಪ್ರಭಾವವನ್ನ ಬೀರಿದ ಹಾಗೆ ಆಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾವು ಅವರ ಜೊತೆಯಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ತನಿಖೆ ನಡೆಯುವಾಗ ಮಧ್ಯಪ್ರವೇಶಿಸುವಂಥದ್ದು, ಮಾತನಾಡುವಂಥದ್ದು ಸಮಂಜಸ ಅಲ್ಲ. ಯಾರು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ಆಗುವಂತಹ, ಭಾವನೆಗಳನ್ನ ಉದ್ರೇಕಗೊಳಿಸುವಂತಹ ಪೋಸ್ಟ್ಗಳನ್ನ ಯಾರು ಕೂಡ ಹಾಕಬಾರ್ದು. ನಾವು ಆ ರೀತಿಯಾದಂತಹ ಪೋಸ್ಟ್ಗಳ ಬಗ್ಗೆ ಕೂಡ ಗಮನಿಸ್ತಾ ಇರ್ತೇವೆ. ಸಮಾಜದ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಪೋಸ್ಟ್ಗಳನ್ನ ಹಾಕಿದಂತಹ ಪಕ್ಷದಲ್ಲಿ ಅದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ, ಮುಂದೆ ಕ್ರಮವನ್ನ ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ಕಮ್ಯುನಲ್ ಪೋಸ್ಟಿಂಗ್ಗಳ ಬಗ್ಗೆ ಹಿಂದೆ ಯಾವೆಲ್ಲ ರೀತಿಯಾದಂತಹ ಪ್ರಕರಣಗಳು ನಡೆದಿತ್ತು ದಕ್ಷಿಣ ಕನ್ನಡದಲ್ಲಿ ಅದೆಲ್ಲವೂ ಕೂಡ ಗೊತ್ತಿದೆ. ಹಾಗಾಗಿ ಆ ರೀತಿಯಾದಂತಹ ಪೋಸ್ಟ್ಗಳನ್ನ ಯಾರು ಕೂಡ ಹಾಕಬಾರದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಇದೀಗ ಏನು ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ, ಇವತ್ತು 7ನೇ ಪಾಯಿಂಟ್ ಅನ್ನ ಅಗೆದು ತೆಗಿತಾ ಇದ್ದಾರೆ, ಯಾವೆಲ್ಲ ಸಾಕ್ಷಿ ಸಿಗುತ್ತೆ ಅಂತ ನೋಡ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಇಲ್ಲಿ ಪ್ರಣವ್ ಮೊಹಂತಿ ಅವರು ಗೃಹ ಸಚಿವರನ್ನ ಭೇಟಿ ಆಗೋದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆದವು, ಏನೆಲ್ಲ ಮಾತುಕತೆ ನಡೀತಾ ಇದೆ, ಏನಿದೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ? ಈಗಾಗಲೇ SIT ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭೇಟಿ ಆಗಿರ್ತಕ್ಕಂಥದ್ದು, ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ SITಯ ಅಧಿಕಾರಿಗಳು ನಡೆಸಿರ್ತಕ್ಕಂಥ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೂಡ ಇರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದಿಷ್ಟು ಅವಶೇಷಗಳು ಏನಿದೆ ಅವುಗಳ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ರು. ಇನ್ನೊಂದು ಕಡೆ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳು ಕೂಡ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಮತ್ತೆ ಕೆಲವೊಂದಿಷ್ಟು ಕಮ್ಯುನಲ್ ಪೋಸ್ಟ್ಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ಎಲ್ಲವನ್ನು ಕೂಡ ವಾಚ್ ಮಾಡ್ತಾ ಇದ್ದೇವೆ, ಅದನ್ನು ಗಮನಿಸ್ತಾ ಇದ್ದೇವೆ. ಅದರಿಂದ ಸಮಾಜದಲ್ಲಿ ಭಾವನೆಗಳ ಸೃಷ್ಟಿ ಆದ್ರೆ ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನಮ್ಮಲ್ಲಿ ಹೇಟ್ ಸ್ಪೀಚ್ ಮಾಡುವವರಿಗೆ ಕಾನೂನು ಕೂಡ ಮಾಡಿರ್ತಕ್ಕಂಥದ್ದು, ಈಗಾಗಲೇ ಕ್ರಮವನ್ನು ಕೂಡ ನಾವು ಕೈಗೊಳ್ತಾ ಇದ್ದೇವೆ. ಅದರಂತೆ ಯಾರ್ಯಾರು ಈ ರೀತಿಯಾಗಿ ಪೋಸ್ಟ್ ಮಾಡ್ತಾರೆ ಅದನ್ನೆಲ್ಲವೂ ಕೂಡ ನಮ್ಮ ಇಲಾಖೆ ಗಮನಿಸ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ನೋಡ್ಕೊಂಡು ಎಲ್ಲೋ ಒಂದ್ ಕಡೆ ಏನಾದ್ರೂ ಕಾನೂನಡಿಯಲ್ಲಿ ಏನಾದ್ರೂ ಅವರು ತಪ್ಪು ಮಾಡಿದ್ರೆ ಕಂಡು ಬಂದ್ರೆ ಅದನ್ನ ನಾವು ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗ್ತಾ ಇದ್ದೇವೆ. ಯಾಕಂತಂದ್ರೆ ಈ ಹಿಂದೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇಂತಹ ಪೋಸ್ಟ್ಗಳು ಕೂಡ ಆಗ್ತಾ ಇದ್ವು, ಕಮ್ಯುನಲ್ ಆಗಿ ಪೋಸ್ಟ್ ಮಾಡಿದ್ರೆ ಗಲಾಟೆ ಕೂಡ ಆಗ್ತಾ ಇದ್ವು. ಅದನ್ನು ಕೂಡ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ನಾವು ಒಂದು ಕ್ರಮವನ್ನು ಕೂಡ ಕೈಗೊಂಡಿದ್ದೇವೆ ಅನ್ನುವಂಥದ್ದು. ಹಾಗಾಗಿ ಈಗ ಪ್ರಣವ್ ಮೊಹಂತಿ ಅವರು ಕೂಡ ಈ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಈಗಾಗಲೇ ನಾವು ಒಂದು ಕಾನೂನು ಕೂಡ ತರ್ತಾ ಇದ್ವಿ, ಅದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಮತ್ತೆ ಕಮ್ಯುನಲ್ ಆಗಿ ಆಗಿರ್ಬೋದು ಅಥವಾ ಒಂದಿಷ್ಟು ಪೋಸ್ಟ್ಗಳ ಮುಖಾಂತರ ಗಲಭೆ ಸೃಷ್ಟಿಯಾಗುವಂತಹ ನಿಟ್ಟಿನಲ್ಲಿ ಆದ್ರೆ ಅದ್ರ ಬಗ್ಗೆ ನಾವು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಿಧಾನಸೌಧದಲ್ಲೂ ಕೂಡ ಒಂದಿಷ್ಟು ಈ ಫೇಸ್ಬುಕ್ ಆಗಿರ್ಬೋದು ಮತ್ತೆ ಪೋಸ್ಟ್ ಆಗಿರ್ಬೋದು ಇವುಗಳ ಸಂಬಂಧಪಟ್ಟಂತ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣ ಕೂಡ ಪರ ವಿರೋಧಗಳು ವ್ಯಕ್ತವಾದ ಸಂದರ್ಭದಲ್ಲಿ ಅದರಿಂದ ಸಮಾಜಕ್ಕೆ ಅಶಾಂತಿ ಸೃಷ್ಟಿ ಆಗುವಂಥದ್ದು, ಗಲಭೆ ಸೃಷ್ಟಿ ಆಗುವಂಥದ್ದು ಆದ್ರೆ ಅವರ ವಿರುದ್ಧವಾಗಿ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ವಿದ್ಯಾಭಟ್. ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಣವ್ ಮೊಹಂತಿ ಅವರು ನೀವೆಲ್ಲ ಏನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅದೇ ಪೇಪರ್ನವರು ನೀವು ಎಲ್ಲ ಒಂದು ಸಾಮಾನ್ಯವಾಗಿ ನನಗೆ ಶಿವ ಆಟ ಬರ್ತದೆ ಎಂಪ್ಯಾನಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ
ಕೆಲಸ ಮಾಡಿದ್ರು, ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಪ್ಯಾನಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮೊಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳ ಒಂದು ರೀತಿಯಲ್ಲಿ ಕ್ರೆಡಿಟ್ ಕರ್ನಾಟಕ. ಆದರೆ ಅವರಿಗೆ ಈಗ ತಕ್ಷಣನೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನ ತಿಳಿಸೋದಕ್ಕೆ ಬಂದಿದ್ರು. ಒಂದು ಎರಡನೇದು, ಈಗ ನಾವು ಫೇಕ್ ನ್ಯೂಸ್ ಬಗ್ಗೆ, ಆಮೇಲೆ ಆನ್ಲೈನ್ ಗ್ಯಾಂಬ್ಲಿಂಗ್ ಬಗ್ಗೆ ಕೆಲವು ನಿಯಮಗಳನ್ನು